ನಮ್ಮ ಜೊತೆ ಈಗ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಸರ್, ಆಫ್ಟರ್ ಪಂಚರತ್ನ ಯಾತ್ರೆ ಬಳಿಕ ಇದೊಂದು ಪಾದಯಾತ್ರೆ ಬಹಳಷ್ಟು ತಮ್ಮದೇ ಕ್ಷೇತ್ರದಲ್ಲಿ ಅಥವಾ ತಾವು ಹಳೆ ಮೈಸೂರಿನ ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆ ಯಾವ ರೀತಿ ಸಾಕ್ತಾ ಇದೆ ಸರ್? ಈ ಒಂದು ಪಾದಯಾತ್ರೆ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಇವತ್ತು ಏನು ಪ್ರಾರಂಭ ಆಗಿದೆ. ನೆನ್ನೆಗೆ ನಡೆದಂಥ ಪಾದಯಾತ್ರೆಗೆ ಇವತ್ತು 4 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ. ಇವತ್ತು ಜನತೆಯಲ್ಲೂ ಸಹ ಈ ಸರ್ಕಾರವನ್ನು ಎಷ್ಟು ಬೇಗ ಹೋಗುತ್ತೋ ಇವತ್ತು ರಾಜ್ಯದಿಂದ ಅಂತಕ್ಕಂಥ ಒಂದು ಭಾವನೆ, ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತಿನ ಈ ಒಂದು ಜನತೆಯ ಸ್ಪಂದನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್, ಇವತ್ತು ಈ ಯಾತ್ರೆ ಪಾದಯಾತ್ರೆ ಪ್ರಮುಖವಾಗಿ 8 ದಿನ ಇರತಕ್ಕಂಥದ್ದು. ಈ 8 ದಿನದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು? ಇಲ್ಲ, ನಾನು 8 ದಿನದಲ್ಲಿ ಬೀಳುತ್ತೆ ಅಂತ ಹೇಳಕ್ಕೆ ನಾನು ಜ್ಯೋತಿಷ್ಯರ, ಆದರೆ ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ಜನಸಾಮಾನ್ಯರಲ್ಲಿ 136 ಸ್ಥಾನ ಗೆದ್ದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ, ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆ ಸಾಗುವಂತ ದಾರಿಯಲ್ಲಿ ಕಾಂಗ್ರೆಸ್ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ತಾವೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅಂತ? ಈಗ ಕಾಂಗ್ರೆಸ್ಗೀಗ ಇರ್ತಕ್ಕಂಥದ್ದು ನಂದೇ ಟಾರ್ಗೆಟ್, ಅವ್ರ ಚಿಂತೆ ಇರ್ತಕ್ಕಂಥದ್ದೇ ನನ್ನ ಬಗ್ಗೆ. ನನ್ನ ಅದು ಅರ್ಥ ಆಗ್ತದೆ. ನಾನು ತೆಗೆದುಕೊಂಡಂಥ ನಿರ್ಧಾರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹೊಂದಾಣಿಕೆಗೆ ಅವತ್ತಿನ ದಿನವೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ. ಪಾದಯಾತ್ರೆ ಮೂಲಕ ಕೊನೆಯದಾಗಿ ಯಾವ ರೀತಿಯಾದಂಥ ಸಂದೇಶವನ್ನ ರಾಜ್ಯದ ಜನತೆ ಕೊಡ್ತಾ ಇದೆ? ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ಸರ್ಕಾರದ ಅಕ್ರಮಗಳಷ್ಟೇ ಅಲ್ಲ, ಯಾವುದೇ ಸಮಾಜಕ್ಕೆ ರಕ್ಷಣೆ ಅಂತಕ್ಕಂಥದ್ದಿಲ್ಲ. ಇವತ್ತು ನೋಡ್ತಾ ಇದ್ದೀರಿ, ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ, ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ, ಆತ್ಮಹತ್ಯೆ ಅಲ್ಲ, ಅವರ ಒಂದು ಸಾವು ಹೃದಯಾಘಾತ ಅಂತಕ್ಕಂಥ ಹೇಳ್ಬೋದು, ಆದರೆ ಅದು ಒಂದು ರೀತಿಯ ಆತ್ಮಹತ್ಯೆ. ನನ್ನ ಅಭಿಪ್ರಾಯ ಸರ್ಕಾರದ ಕಗ್ಗೊಲೆ, ಈ ಸರ್ಕಾರದ ನಡವಳಿಕೆಗಳು, ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ, ಅದರ ಜೊತೆಗೆ ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ. ದಿನ ಬೆಳಗ್ಗೆ ಟಿವಿಗಳು ತೆಗೆದ್ರೆ ನಾವೇ ನೋಡ್ತಾ ಇದ್ದೇವೆ, ಒಂದು ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲದೆ, ಭಯಭಕ್ತಿ ಇಲ್ಲದೆ, ಹಲವಾರು ರೀತಿಯ ಒಂದು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಿರಲಿ, ಒಂದು ರೀತಿಯ ಕುಟುಂಬಗಳಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದಾಗಲಿ, ಇದೆಲ್ಲ ಏನು ನಡೀತಾ ಇದೆ. ಈ ಸರ್ಕಾರದ ಆಡಳಿತದ ಒಂದು ಬಿಗಿ ಏನು ಹೊರಟೋಗಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಜನಪರವಾದಂಥ, ನಿಜವಾದಂಥ ಒಂದು ಉತ್ತಮವಾದಂಥ ಜನಗಳ ನಿರೀಕ್ಷೆಯನ್ನು ತಲುಪತಕ್ಕಂಥ ಸರ್ಕಾರ ತರಬೇಕು ಅನ್ನೋದು ಜನಗಳಲ್ಲಿ ಈಗಾಗಲೇ ಭಾವನೆ ಮೂಡ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಕ್ಯಾಂಪರ್ಸನ್ನ ಸತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್. ನಮ್ಮ ಜೊತೆ ಈಗ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಇವತ್ತು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಸರ್, ಆಫ್ಟರ್ ಪಂಚರತ್ನ ಯಾತ್ರೆ ಬಳಿಕ ಇದೊಂದು ಪಾದಯಾತ್ರೆ ಬಹಳಷ್ಟು ತಮ್ಮದೇ ಕ್ಷೇತ್ರದಲ್ಲಿ ಅಥವಾ ತಾವು ಹಳೆ ಮೈಸೂರಿನ ಭಾಗದಲ್ಲಿ ಜೆಡಿಎಸ್ನ ಭದ್ರಕೋಟೆ ಯಾವ ರೀತಿ ಸಾಕ್ತಾ ಇದೆ ಸರ್? ಈ ಒಂದು ಪಾದಯಾತ್ರೆ ಮೊದಲನೇ ದಿನಕ್ಕಿಂತ ಎರಡನೇ ದಿನ ಇವತ್ತು ಏನು ಪ್ರಾರಂಭ ಆಗಿದೆ. ನೆನ್ನೆಗೆ ನಡೆದಂಥ ಪಾದಯಾತ್ರೆಗೆ ಇವತ್ತು 4 ಪಟ್ಟು ಹೆಚ್ಚಿನ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ. ಇವತ್ತು ಜನತೆಯಲ್ಲೂ ಸಹ ಈ ಸರ್ಕಾರವನ್ನು ಎಷ್ಟು ಬೇಗ ಹೋಗುತ್ತೋ ಇವತ್ತು ರಾಜ್ಯದಿಂದ ಅಂತಕ್ಕಂಥ ಒಂದು ಭಾವನೆ, ಒಂದು ಉತ್ತಮವಾದ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಬರಬೇಕು ಅಂತಕ್ಕಂಥ ಒಂದು ವಾತಾವರಣ ಇವತ್ತಿನ ಈ ಒಂದು ಜನತೆಯ ಸ್ಪಂದನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್, ಇವತ್ತು ಈ ಯಾತ್ರೆ ಪಾದಯಾತ್ರೆ ಪ್ರಮುಖವಾಗಿ 8 ದಿನ ಇರತಕ್ಕಂಥದ್ದು. ಈ 8 ದಿನದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬೀಳುತ್ತೆ ಅಥವಾ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು? ಇಲ್ಲ, ನಾನು 8 ದಿನದಲ್ಲಿ ಬೀಳುತ್ತೆ ಅಂತ ಹೇಳಕ್ಕೆ ನಾನು ಜ್ಯೋತಿಷ್ಯರ, ಆದರೆ ಸರ್ಕಾರದ ಅಂತಿಮ ಕ್ಷಣಗಳು ಪ್ರಾರಂಭ ಆಗಿದೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಈ ಅಂತಿಮ ಕ್ಷಣಗಳು ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ನಾಯಕರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವತ್ತು ಜನಸಾಮಾನ್ಯರಲ್ಲಿ 136 ಸ್ಥಾನ ಗೆದ್ದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಕೇವಲ ಒಂದೇ ವರ್ಷದಲ್ಲಿ ಅವರ ಹಲವಾರು ಅಪರಾಧಗಳ ಮುಖಾಂತರ, ಅಕ್ರಮಗಳ ಮುಖಾಂತರ ಈ ಸರ್ಕಾರದ ಬದುಕು ಬಹಳ ದಿವಸ ಇಲ್ಲ ಜೀವ ಅಂತಕ್ಕಂಥದ್ದು ವಾತಾವರಣ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪಾದಯಾತ್ರೆ ಸಾಗುವಂತ ದಾರಿಯಲ್ಲಿ ಕಾಂಗ್ರೆಸ್ ಜನಾಂದೋಲನ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ತಾವೇ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಅಂತ? ಈಗ ಕಾಂಗ್ರೆಸ್ಗೀಗ ಇರ್ತಕ್ಕಂಥದ್ದು ನಂದೇ ಟಾರ್ಗೆಟ್, ಅವ್ರ ಚಿಂತೆ ಇರ್ತಕ್ಕಂಥದ್ದೇ ನನ್ನ ಬಗ್ಗೆ. ನನ್ನ ಅದು ಅರ್ಥ ಆಗ್ತದೆ. ನಾನು ತೆಗೆದುಕೊಂಡಂಥ ನಿರ್ಧಾರ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹೊಂದಾಣಿಕೆಗೆ
ಅವತ್ತಿನ ದಿನವೇ ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಮಟ್ಟದ ಆತಂಕ ಪ್ರಾರಂಭ ಆಗಿದೆ. ಪಾದಯಾತ್ರೆ ಮೂಲಕ ಕೊನೆಯದಾಗಿ ಯಾವ ರೀತಿಯಾದಂತಹ ಸಂದೇಶವನ್ನ ರಾಜ್ಯದ ಜನತೆ ಕೊಡ್ತಾ ಇದ್ದಾರೆ? ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ಸರ್ಕಾರದ ಅಕ್ರಮಗಳಷ್ಟೇ ಅಲ್ಲ, ಯಾವುದೇ ಸಮಾಜಕ್ಕೆ ರಕ್ಷಣೆ ಅಂತಕ್ಕಂಥದ್ದಿಲ್ಲ. ಇವತ್ತು ನೋಡ್ತಾ ಇದ್ದೀರಿ, ಒಬ್ಬ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ, ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ, ಆತ್ಮಹತ್ಯೆ ಅಲ್ಲ, ಅವರ ಒಂದು ಸಾವು ಹೃದಯಾಘಾತ ಅಂತಕ್ಕಂಥ ಹೇಳ್ಬೋದು, ಆದರೆ ಅದು ಒಂದು ರೀತಿಯ ಆತ್ಮಹತ್ಯೆ. ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದ ಕಗ್ಗೊಲೆ, ಈ ಸರ್ಕಾರದ ನಡವಳಿಕೆಗಳು, ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ, ಅದರ ಜೊತೆಗೆ ಜನಸಾಮಾನ್ಯರಿಗೂ ರಕ್ಷಣೆ ಇಲ್ಲ. ದಿನ ಬೆಳಗ್ಗೆ ಟಿವಿಗಳು ತೆಗೆದ್ರೆ ನಾವೇ ನೋಡ್ತಾ ಇದ್ದೇವೆ, ಒಂದು ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲದೆ, ಭಯಭಕ್ತಿ ಇಲ್ಲದೆ, ಹಲವಾರು ರೀತಿಯ ಒಂದು ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಿರಲಿ, ಒಂದು ರೀತಿಯ ಕುಟುಂಬಗಳಲ್ಲಿ ಸಾವು ನೋವುಗಳಾಗ್ತಕ್ಕಂಥದ್ದಾಗಲಿ, ಇದೆಲ್ಲ ಏನು ನಡೀತಾ ಇದೆ, ಈ ಸರ್ಕಾರದ ಆಡಳಿತದ ಒಂದು ಬಿಗಿ ಏನೊಟ್ಟೋಗಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಜನಪರವಾದಂಥ, ನಿಜವಾದಂಥ ಒಂದು ಉತ್ತಮವಾದಂಥ ಜನಗಳ ನಿರೀಕ್ಷೆಯನ್ನು ತಲುಪತಕ್ಕಂಥ ಸರ್ಕಾರ ತರಬೇಕು ಅನ್ನೋದು ಜನಗಳಲ್ಲಿ ಈಗಾಗಲೇ ಭಾವನೆ ಮೂಡ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ ಪರ್ಸನ್ ಸತೀಶ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.